ಮೈಸೂರಿನ ಮೂಡಾ ಸೈಟ್ ಹಂಚಿಕೆ ಹಗರಣ ಪ್ರಕರಣ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅತ್ಯಾಪ್ತರೂ ಆಗಿದ್ದ ಮಾಜಿ ಮೂಡಾದ ಅಧ್ಯಕ್ಷರೂ ಆಗಿರುವಂತ ಮರಿಗೌಡ ಸೈಟ್ ಜಪ್ತಿಯಾಗಿದೆ. ಮೂಡಾದ ಮಾಜಿ ಅಧ್ಯಕ್ಷ ಕೆ ಮರಿಗೌಡ ಆಸ್ತಿ ಮುಟ್ಟುಗೋಲಾಗಿರೋದು 20,75 ರೂಪಾಯಿ ಮೌಲ್ಯದ ಆಸ್ತಿಯನ್ನ ಮುಟ್ಟುಗೋಲು ಹಾಕಿದ್ದಾರೆ ಇಡಿ ಅಧಿಕಾರಿಗಳು. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಸೈಟ್ ಹಂಚಿಕೆ ಪ್ರಕರಣ. ಈ ಪ್ರಕರಣದಲ್ಲಿ ಇದೀಗ ಮುಖ್ಯಮಂತ್ರಿಯ ಸಿದ್ದರಾಮಯ್ಯನವರ ಅತ್ಯಾಪ್ತರಾಗಿದ್ದಂಥ ಮರಿಗೌಡ ಸೈಟ್ ಜಪ್ತಿಯಾಗಿದೆ. ಮೂಡಾದ ಮಾಜಿ ಅಧ್ಯಕ್ಷರು ಇವರು ಗಂಭೀರವಾದಂಥ ಆರೋಪಗಳು ಕೇಳಿ ಬಂದ ನಂತರ ಮೂಡಾ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದರು. 2024ರಲ್ಲಿ 6 ನಿವೇಶನಗಳು, 3 ಸ್ಥಿರ ಆಸ್ತಿ, 1 ಕಟ್ಟಡವನ್ನ ಇದೀಗ ಮುಟ್ಟುಗೋಲು ಹಾಕೊಂಡಿದೆ. ಒಟ್ಟು 20,85 ಮೌಲ್ಯದ ಆಸ್ತಿಯನ್ನ ಇಡಿ ಮುಟ್ಟುಗೋಲು ಹಾಕೊಂಡಿರೋದು. ಇಡಿ ಮುಟ್ಟುಗೋಲು ಹಾಕೊಂಡಿದೆ. ಈ ಪ್ರಕರಣವನ್ನ ತನಿಖೆ ಮಾಡಲಾಗ್ತಾ ಇತ್ತು. ಸಿದ್ದರಾಮಯ್ಯನವರ ಪತ್ನಿಯ ವಿರುದ್ಧ ಗಂಭೀರವಾದಂಥ ಆರೋಪಗಳು ಕೇಳಿ ಬಂದಾಗ ಇಡಿ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಅಕ್ರಮ ಹಣ ವರ್ಗಾವಣೆಯ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಇದನ್ನು ತನಿಖೆ ಮಾಡ್ತಾ ಇತ್ತು. ತಮ್ಮ ಭೂಮಿ ಹೋಗಿದ್ದಕ್ಕೆ 14 ಸೈಟ್ಗಳನ್ನು ಪರ್ಯಾಯವಾಗಿ ಪಡೆದುಕೊಂಡಾಗ ದೊಡ್ಡ ಮಟ್ಟದ ಚರ್ಚೆ ಆಗಿತ್ತು. ಅದಾದ ನಂತರ ಇಡಿ ಎಂಟ್ರಿ ಆಗಿತ್ತು ಈ ಪ್ರಕರಣದಲ್ಲಿ. ಇದೀಗ ಕೆ ಮರಿಗೌಡ ಅವರ ಆಸ್ತಿ ಮುಟ್ಟುಗೋಲಾಗಿದೆ. 6 ಅಕ್ರಮ ಮೂಡಾ ನಿವೇಶನಗಳು, 3 ಸ್ಥಿರ ಆಸ್ತಿ, 1 ವಾಣಿಜ್ಯ ಕಟ್ಟಡವನ್ನ ಮುಟ್ಟುಗೋಲು ಹಾಕೊಂಡಿದೆ ಇಡಿ. ಬರೋಬ್ಬರಿ 20,85 ರೂಪಾಯಿ ಮೌಲ್ಯ ಅಂತ ಹೇಳಲಾಗ್ತಾ ಇದೆ. ಇಡಿ ದಾಳಿ ವೇಳೆ ಬೆಳಕಿಗೆ ಬಂದಿದೆ ಈ ಮೂಡಾ ಅಕ್ರಮ. ಮರಿಗೌಡನಿಗೆ ಸಹಾಯ ಮಾಡಿದ್ರಂತೆ. ಅಂದರೆ ಅವರು GT ದಿನೇಶ್ ಕುಮಾರ್ ಅಂತ ಆಯುಕ್ತರಾಗಿದ್ದಂಥ ಸಂದರ್ಭದಲ್ಲಿ ಇವರು ಅವುಗಳನ್ನು ತೆಗೆದುಕೊಂಡಿದ್ರು ಅನ್ನುವಂತಹ ಮಾಹಿತಿಯನ್ನು ಕೂಡ ಇಡಿ ಕೊಟ್ಟಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದುವರೆಗೂ ಅಂದರೆ ಟೋಟಲ್ ಮೂಡಾದ ಒಟ್ಟಾರೆ ಪ್ರಕರಣದಲ್ಲಿ 460 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನು ಇದೀಗ ಮುಟ್ಟುಗೋಲು ಹಾಕ್ಕೊಂಡಿರೋದು. ಈ ಹಿಂದೆ GT ದಿನೇಶ್ ಕುಮಾರ್ ಸೇರಿದಂತೆ ಮತ್ತಿತರರು ಅಕ್ರಮವಾಗಿ ಸಂಪಾದನೆ ಮಾಡಿದ್ದಂಥ 283 ನಿವೇಶನಗಳನ್ನು ಜಾರಿ ನಿರ್ದೇಶನಾಲಯ ಜಪ್ತಿ ಮಾಡಿತ್ತು. ಇದೀಗ ಮರಿಗೌಡ ಅವರಿಗೆ ಸೇರಿದ್ದಂತಹ 3 ವಸತಿ ಸಂಕೀರ್ಣಗಳು, 6 ನಿವೇಶನಗಳು, ಒಟ್ಟು 20,85 ಮೌಲ್ಯದ ಆಸ್ತಿಯನ್ನು ಇಡಿ ಅಧಿಕಾರಿಗಳು ಇದೀಗ ಜಪ್ತಿ ಮಾಡಿರೋದು. ಮೂಡಾ ಪ್ರಕರಣದಲ್ಲಿ ಆಗಿರೋ ಬೆಳವಣಿಗೆ